ಅದರ ಜೊತೆಗೆ ಒಂದು ವಿಚಾರ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್. ಈಗ SIT ತನಿಖೆಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ. ಒಂದಷ್ಟು ಜನ ಅಧಿಕಾರಿಗಳು ಬಹಳ ನೀಟಾಗಿ ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಯಾವುದೇ ರೀತಿ ಎರಡು ಮಾತಿಲ್ಲ. ನ್ಯಾಯಬದ್ಧವಾಗಿ ಯಾರ್ಯಾರ ಹೇಳಿಕೆಗಳನ್ನ ದಾಖಲಿಸಬೇಕು, ಯಾರನ್ನ ವಿಚಾರಣೆ ಮಾಡಬೇಕು, ಹೇಗೆ ಅಂತ ಹೇಳಿ. ಬಟ್ ಒಂದಷ್ಟು ಜನ ಅಧಿಕಾರಿಗಳ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇತ್ತು, ಒಂದಷ್ಟು ಆರೋಪಗಳನ್ನು ಕೂಡ ಕೇಳಿ ಬರ್ತಾ ಇತ್ತು. ಅವರು ಈ ಸಾಕ್ಷಿದಾರರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಹೆದರಿಸುವಂತಹ ಕೆಲಸ, ಈ ರೀತಿ ಹೇಳಿ ಅಂತ. ಅವ್ರ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ನಮಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ, ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ. ಅದರಲ್ಲಿ ಮಂಜುನಾಥ್ ಅನ್ನುವಂಥವರ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇತ್ತು. ಈಗ ಅವ್ರ ಮೂಲಸ್ಥಾನ ಅವ್ರು ಎಲ್ಲಿದ್ರು ಮೊದಲು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂಥ ವಿಚಾರ. ಇದು ಒಂದು ಮಹತ್ವದ ಬೆಳವಣಿಗೆ ಸರ್, ಇದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳಬಹುದು. ಸೊ ಈ ವಿಚಾರದ ಬಗ್ಗೆ ಒಂದು ಯಾವಾಗ SIT ಫಾರ್ಮ್ ಆಯಿತು, ಆ SIT ಫಾರ್ಮ್ ಆದಮೇಲೆ ಕೆಲವ್ರು ಬಂದು ಅಲ್ಲಿ ನುಸುಳಿಕೊಂಡ್ರೋ ಸೇರಿಸಲಾಯ್ತು. ಅವರು ಇನ್ನು ಯಾರ್ಯಾರದೋ ಏಜೆಂಟ್ರ್ ಅಂತ ಕೆಲಸ ಮಾಡ್ತಾರೆ ಅಂತ ಆರೋಪ ಇತ್ತು. ಇನ್ಯಾರೋ ರಕ್ಷಣೆಗೆ ಬಂದಿದ್ದಾರೆ ಅವರು, ಅಥವಾ ಇನ್ಯಾರನೋ ರಕ್ಷಣೆಗೆ ಅಲ್ಲಿ ಅವ್ರನ್ನ ಹಾಕಲಾಗಿದೆ ಆ ಹುದ್ದೆಗೆ ಅಂತ. ಅದರಲ್ಲಿ ಭಾಳ ಮೊದಲ ಹೆಸರು ಯಾರ್ದಿತ್ತಾರೆ, ಇದೇ ಮಂಜುನಾಥ್ ಗೌಡ ಅನ್ನೋರ್ದಿತ್ತು. ಮಂಡ್ಯದವರು. ಅವರು ಸಿರ್ಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ರು. ಅವರ ಯಾರ್ಯಾರ ಜೊತೆಗೆ ಅವ್ರ ಕನೆಕ್ಷನ್ ಇದೆಯೋ ಗೊತ್ತಿಲ್ಲ. ಅವರು SITಗೆ ಬಂದ ದಿನದಿಂದ ಅವರು ಸಾಕ್ಷ್ಯಗಳನ್ನು ಬೆದರಿಸುವ ಕೆಲಸ ಮಾಡಿದ್ರು ಅಂತ ಆರೋಪ ಇತ್ತು. ಮೊದಲು ಚಿನ್ನಯ್ಯನನ್ನ ಅವರೇ ಬೆದರಿಸಿದ್ರು ಅಂತ ಹೇಳಲಾಗ್ತಾ ಇತ್ತು. ಚಿನ್ನಯ್ಯನನ್ನ ಬೆದರಿಸಿದ್ದು ಎಲ್ಲ ಬದ್ಬೋದು. ಉಳಿದವರು ಆ ಇಬ್ಬರು, ಅವ್ರ ಹೆಸರೆಂತ ಗೌಡ ಇದೆ ನೋಡಿ, ವಿಠಲ್ ಗೌಡ ಇಲ್ಲ, ಇನ್ನೊಬ್ಬರು ಅವ್ರು ಯಾರ, ಅವ್ರನ್ನ ಇದು ಮಾಡಿದ್ದು ಪ್ರತಿಯೊಂದು ಕೂಡ ಈ ಕೆಳ ಹಂತದಲ್ಲಿ ಈ ತನಿಖೆಯ ದಾರಿ ತಪ್ಪಿಸುವ ಸತತ ಯತ್ನ ನಡೀತಾ ಇತ್ತು. ಅದ ಮೂಲ ವ್ಯಕ್ತಿ ಈ ಮಂಜುನಾಥ್ ಗೌಡ ಆಗಿತ್ತು. ಆಮೇಲೆ ಲೇಟೆಸ್ಟ್ ಆಗಿ ಅವು ಮಾಡಿರೋ ಕೆಲಸ ಏನು ಅಂತಂದ್ರೆ, ಮಂಡ್ಯದ ಒಬ್ಬಳು ಹೆಣ್ಮಗಳು ಈ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷಿ ಆಗಬಹುದಾದ ಹೆಣ್ಮಗಳು ಕೆಂಪಮ್ಮ ಅಂತ ಕಾಣುತ್ತೆ ಅವಳು. ಸೊ ಕೆಂಪಮ್ಮ ಅವರು ತಾವೇ ಇದನ್ನು ಹೇಳಿಕೆ ಕೊಟ್ಟುಬಿಟ್ಟು ಬಂದು ಅವ್ರು ಹೋಗ್ತಾರೆ. ಅವರಿಗೆ ಯಾವ ರೀತಿ ಅಮಾನವೀಯವಾಗಿ ಅವ್ರು ನಡೆಸ್ಕೊಳ್ಳಾಯಿತು ಅಂತ ಅದರಲ್ಲಿ. ಸೊ ಅವ್ರಿಗೆ ಊಟ ಕೊಡಬೇಕಾದ್ರೆ ಅದನ್ನ ಅವ್ರು ನಿರಾಕರಿಸ್ತಾರೆ, ದಿನಗಟ್ಲೆ ಕಾಯಿಸ್ತಾರೆ. ಒಂದು ದಿವಸ ಹೋಗ್ಬೇಕಾದ್ರೆ ಮೈಸೂರಿಗೆ ಹೋಗಿರ್ತಾರೆ ಅವರು, ಬೇಡ ಹೋಗಿ ಅಂತಾರೆ. ನಂತರ ಕೆಂಪಮ್ಮನವ್ರು ಹೋಗ್ತಾರೆ, ಬಿಡಲ್ಲ ಅವರು. ಭಾಳ ಗಟ್ಟಿಗಿತ್ತಿ ಹೆಣ್ಣು ಮಗಳು ಅವಳು. ಸೊ ಅಲ್ಲಿ ಹೋದಾಗ ಒಂದಿನ ಇದು ಮಾಡ್ತಾಳೆ, ಜಾಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ಅಲ್ಲಿ ಅವರನ್ನು ಬೆದರಿಸುವ ಯತ್ನವನ್ನು ಮಾಡಿದ್ದು ಇದೇ ಮಂಜುನಾಥ್ ಗೌಡ ಅಂತ ಹೇಳಲಾಗ್ತಾ ಇದೆ. ಮತ್ತು ಅವರ ಮೋಡಸ್ ಆಫ್ ಆಪರಂಡಿ ಬಗ್ಗೆ ಬೇರೆ ಬೇರೆ ಮಾಹಿತಿಗಳು ಬರ್ತಿತ್ತು. ಏನು ಗೊತ್ತಾ, ಅವರು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬೆದರಿಸ್ತಿದ್ರಂತೆ. ಕ್ಯಾಮ್ರಾ ಆನ್ ಆದ್ಮೇಲೆ ಇದೆಲ್ಲ ರೆಕಾರ್ಡ್ ಆಗಲ್ವಾ, ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಮಹಾನಂತೆ ಸಜ್ಜನನಂತೆ ಮಾತನಾಡೋದು. ಆಫ್ ಮಾಡ್ದಾಳೆ ಆ ಲ್ಯಾಂಗ್ವೇಜ್ ಅಂದ್ರೆ ಕ್ಯಾಮ್ರಾ ಆಫ್ ಮಾಡಿ ಪೊಲೀಸ್ ಲ್ಯಾಂಗ್ವೇಜ್ ಅನ್ನ ಬಳಸೋದು, ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಬಹಳ ಸಭ್ಯನಂತ ಮಾಡೋದು. ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಂತ ದೂರಿತ್ತು. ಹಲವರು ಈ ಬಗ್ಗೆ ಮಾತನಾಡಿದ್ರು, ಹೇಳಿದ್ರು. ಈಗ ಅವನ ಮೂಲ ಸ್ಥಾನಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂದ್ರೆ, ಅದೇ ಕೆಂಪಮ್ಮನವರು ಯಾರಿದ್ದಾರೆ ಮಂಡ್ಯದರು, ಅವರಿಗೆ ಮತ್ತೆ ಎನ್ಕ್ವೈರಿಗೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಅಂದ್ರೆ ಈ ಮಂಜುನಾಥ್ ಗೌಡ ಬೆದರಿಸಿ ಏನು ಮಾಡಿದ್ದ ಅದರ ನಂತರ ಈಗ ಅವರನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ ಅನ್ನೋದು ಒಂದು ಆಶಾದಾಯಕವಾದ ಅಂಶ. ಕರಿಬೋದು 1-2 ದಿವಸದಲ್ಲಿ ಅಂತ ಅನ್ಸುತ್ತೆ. ಅದರಂತ ಉಳಿದ ಸಾಕ್ಷಿದಾರರು ಯಾರು ಇವನು ಬೆದರಿಸಿದ್ದಾನೆ ಅವರನ್ನು ದಟ್ ಇನ್ನೊಂದ್ಸಲ ಎನ್ಕ್ವೈರಿ ಕರೀತಾರೋ ಗೊತ್ತಿಲ್ಲ. ಅಂದರೆ ಈಗ ಒಂಥರ ನ್ಯಾಯಯುತವಾದ ದಾರಿಯಲ್ಲಿ ಎನ್ಕ್ವೈರಿ ನಡೆಯುವ ಲಕ್ಷಣಗಳು ಕಾಣ್ತವೆ ಅಂತ. ಸೊ ಅದಿಲ್ಲ ಅಂತಂದ್ರೆ ಒಂಥರ ನಂಬಿಕೆ ಹೋಗುವ ಸ್ಥಿತಿ ಇತ್ತು. ನೋಡೋಣ ಸರ್, ಈ ದೀಪಾವಳಿ ಹಬ್ಬದ ನಂತರವೂ ಏನಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗುವಂತಹ ನಿರೀಕ್ಷೆ ಇದೆ. ಅದೇ ನಿರೀಕ್ಷೆ ಎಲ್ಲರೂ ಇಟ್ಕೊಂಡಿದ್ದು ಯಾರ ಮೇಲೆ ಗೊತ್ತಾ, ಇಬ್ಬರ ಮೇಲೆನೆ. ಒಂದು ಪ್ರಣವ್ ಮೊಹಂತಿ ಅವ್ರ ಮೇಲೆ, ಎರಡನೇ CM ಸಿದ್ದರಾಮಯ್ಯ ಅವ್ರ ಮೇಲೆ. ಬಟ್ ಬಹಳ ಜನ ಹೇಳೋದು, ನನಗಿನ್ಯಾರೋ ಹೇಳಿದ್ರು ಬೆಳ್ತಂಗಡಿ ಅಲ್ಲಿ ಜನ ಮಾತನಾಡೋದು, ಅಲ್ಲಿ ಫೋನ್ ಮಾಡಿ, ಸರ್ ಸಿದ್ದರಾಮಯ್ಯನವರ ಕೈಯನ್ನು ಕಟ್ಟಿ ಹಾಕಲಾಗಿದೆ, ಬೇರೆ ಬೇರೆ ಒತ್ತಡಗಳಿದೆ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಅನ್ನೋದು. ಅದ್ರ ಜೊತೆ ಕೆಲವು ಯಾರೋ ಹೋರಾಟಗಾರರು ಸಿಕ್ಕಿದ್ರು ನನಗೆ. ಸೊ ಈ ಬಗ್ಗೆ ಹೋರಾಟ ಮಾಡ್ತಿರೋರು ಅವರು ನನಗೆ ಹೇಳಿದ್ದು, ಸಿದ್ದರಾಮಯ್ಯ ಚರ್ಚೆ ಮಾಡೋಕ್ಕೆ ಕೆಲವರು ಹೋರಾಟಗಾರರು ಹೋಗಿದ್ರು. ಅವ್ರು ನೋಡೋಕ್ಕೆ ಹೋದವರಿಗೆ ಸಿದ್ದರಾಮಯ್ಯ ಹೇಳಿದ್ರಂತೆ,
ಆ ವಿಚಾರ ನನ್ನ ಹತ್ರ ಮಾತನಾಡೇಬೇಡಿ. ನನಗೆ ಧರ್ಮಸ್ಥಳದ ವಿಚಾರ ದಯವಿಟ್ಟು ಮಾತನಾಡಬೇಡಿ. ಅವ್ರು ಹೇಳೋಕೆ ಹೋಗಿದ್ವಿ ಸಿಂಪಲ್ಲಾಗಿ, ಇನ್ನೇನೂ ಅಲ್ಲ ಸರ್, ನ್ಯಾಯಯುತವಾಗಿ ತನಿಖೆ ನೋಡ್ಕೊಳ್ಳಿ, ಇಂಟರ್ಫಿಯರೆನ್ಸ್ ಆಗದಿದ್ದ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಹೋಗಿದ್ದಂತೆ. ಸೊ ಅದು ಆಗಿಲ್ಲ. ಅವ್ರು ನನಗೆ ಫೋನ್ ಮಾಡಿದ್ರು, ನೀವೇನಾದ್ರು ಹೇಳ್ಬೋದಾ ನಾವು ಹೋಗಿ ಬಂದ್ವಿ ಅಂತ. ಅವ್ರು ನನಗೆ ಆ್ಯಕ್ಚುಲಿ ಹೋರಾಟಗಾರ ಫೋನ್ ಮಾಡಿದ್ದು, ನೀವೇನಾದರೂ ಮುಖ್ಯಮಂತ್ರಿಗಳಿಗೆ ಹೇಳ್ಬೋದಾ, ನ್ಯಾಯಯುತವಾಗಿ ತನಿಖೆ ನಡೆಯುತ್ತೆ, ನಾವೆಲ್ಲ ಹೋಗಿ ಬಂದ್ವಿ ಅಂತ ನನಗೆ ಹೇಳೋದಕ್ಕೆ ಅವರು ದೂರವಾಣಿಗೆ ಕರೆ ಮಾಡಿದರು. ಸೊ ಅಂದರೆ ಅಲ್ಲಿಯ ಜನರಲ್ಲಿ ಇದು ಇದೆ. ಅಂದರೆ ಸಿದ್ದರಾಮಯ್ಯನವ್ರ ಕೈ ಕಟ್ಟಾಕ್ಬಿಟ್ಟು ಇನ್ನು ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವರ ಧರ್ಮಸ್ಥಳದವರು ಅವರ ಪರವಾಗಿ, ಸೊ ಅವರ ಕೈ ಮೇಲಾಗ್ಬೋದು ಅನ್ನುವ ಅನುಮಾನ, ಆತಂಕ ಅದು ಕೂಡ ಭಾಳಷ್ಟು ಜನಕ್ಕೆ ಇದೆ ಅಂತ ಅಲ್ಲಿ ಆ ಪ್ರದೇಶದವರಿಗಿದೆ. ಆದರೆ ಈ ಜನ ನೋಡಿ, ಸಾಮಾನ್ಯ ಜನ ಎಲ್ಲ ಈಗ ಈ ತನಿಖೆ ಏನಾಗುತ್ತೆ, ವರದಿ ಏನಾಗುತ್ತೆ ಅನ್ನೋದು ಬೇರೆ, ಬಟ್ ಎಲ್ಲರಿಗೂ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ. ಇದು ಹೀಗೆ ಆಗಿದೆ, ಇಂಥವರೇ ಮಾಡಿದ್ದಾರೆ, ಅನುಮಾನ ಇಲ್ಲ. ಸತ್ಯ ಎಲ್ರಿಗೂ ಅದಕ್ಕೆ ಒಂದು ರಿಜೆಕ್ಷನ್. ಬಟ್ ಅದು SIT ತನಿಖೆಯಲ್ಲಿ ಗೊತ್ತಾಗ್ಬೇಕಷ್ಟೇ. ಅಷ್ಟೇ ಉಳ್ಕೊಂಡಿದ್ದೀಗ ಜನ ತೀರ್ಪು ತಗೊಬಿಟ್ಟಿದ್ದಾರೆ ಕಣ್ರಿ. ಜನರ ತೀರ್ಮಾನ, ಎಸ್ ಇಂಥವರೇ ಮಾಡಿಸಿದ್ದಾರೆ, ಹಿಂಗೆ ಆಗಿದೆ, ಅವರಿಗೆ ಯಾರು ಇದು ಮಾಡಿದ್ದಾರೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಕೊಡಿಸ್ಬೇಕಂದ್ರೆ SIT ಸರ್ಕಾರದ ಕೆಲಸ. ಜನ ಆ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಇದು ಬಹಳ ಮೇಜರ್ ಡೆವಲಪ್ಮೆಂಟ್ ಅನ್ಸುತ್ತೆ. ನೀವು ಕರ್ನಾಟಕದ ಎಲ್ಲ ಕಡೆ ಇವರು ಕೇಳಿ, ಎಲ್ಲರೂ ಸರ್ ಹಿಂಗೆ ಆಗಿರ್ತಾರೆ, ಇಂಥವರೇ ಆಗಿರ್ತಾರೆ, ಇಂಥವ್ರು ಮಾಡಿರ್ತಾರೆ ಸರ್, ನೋ ಪ್ರಾಬ್ಲಮ್, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಬಟ್ ಈ ರಾಜಕಾರಣಿಗಳು ನಂಬಕ್ಕಾಗಲ್ಲ ಸರ್, ಏನ್ ಬೇಕಾದ್ರೂ ಮಾಡಿಬಿಡ್ತಾರೆ. ಈ ಹಂತಕ್ಕೆ ನಿಂತಿರೋದೇನಿದೆ, ಇದು ಅಲ್ಲಿ ಹಸು ನೀಗಿದ ಅತ್ಯಾಚಾರಕ್ಕೆ ಒಳಗಾದವ್ರು ಇದಾರಲ್ಲ, ಅವ್ರಿಗೆ 50% ನ್ಯಾಯ ಸಿಕ್ಕಾಗ ಈಗ ಜನರ ಮನಸ್ಸು ಬದಲಾಗ್ಬಿಟ್ಟಿದೆ ಈಗ. ಹೌದು ಸರ್. ಈಗ ಯಾವ ರೀತಿ ಬಂದು ಆ ಕಾರಣ ಅದೇ ಹೆದರಿ ಮೇನ್ ಸ್ಟ್ರೀಮ್ ಮೀಡಿಯಾ ಕೂಡ ಜಾಸ್ತಿ ಮಾತಾಡೋಕೆ ಹೋಗ್ತಿಲ್ಲ ಈಗ. ಮೊದಲು ಇದ್ದಂತಹ ಆರ್ಭಟಗಳೆಲ್ಲ ಕಡಿಮೆ ಆಗಿದೆ ಅಲ್ವಾ, ಬಿಕಾಸ್ ಆಫ್ ದಟ್. ಸೊ ಜನ ಅಲ್ಟಿಮೇಟ್ಲಿ ಜನರಿಗೆ ಸತ್ಯ ಏನೋದು ಗೊತ್ತಾಗ್ಬಿಟ್ಟಿದೆ, ಇನ್ನೇನಿದೆ. ಕರೆಕ್ಟ್.